ಇನ್ನು ವಕೀಲರಾದಂಥ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡ ವಿರುದ್ಧ ಈಗ ದೂರು ದಾಖಲಾಗಿದೆ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ವಿರುದ್ಧ ದೂರು ದಾಖಲಾಗಿದೆ. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದು ಬೆಂಗಳೂರಿನಲ್ಲಿ. ಜಿಲ್ಲಾಧ್ಯಕ್ಷ ಪುಟ್ಟರಾಜು ನೇತೃತ್ವದ ತಂಡದಿಂದ ದೂರು ದಾಖಲಾಗಿದೆ. ಮಹಿಳೆಯರನ್ನ ಪ್ರಚೋದಿಸಿ ಒತ್ತಾಯಪೂರ್ವಕವಾಗಿ ಕರೆದು ಬಳಸಿಕೊಳ್ಳುವ ಪ್ರಯತ್ನ ಮಾಡಿರುತ್ತಾರೆ ಅಂತ, ಹಾಗಾಗಿ ದೇವರಾಜೇಗೌಡರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ನಿಯೋಗ ಈಗ ದೂರನ್ನ ನೀಡಿದೆ. ಮಹಿಳೆಯರನ್ನ ಪ್ರಚೋದಿಸಿ ಒತ್ತಾಯಪೂರ್ವಕವಾಗಿ ಕರೆದು ಬಳಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆಯೇ, ಹಾಗಾಗಿ ದೇವರಾಜೇಗೌಡರನ್ನ ಬಂಧಿಸಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ನ ನಿಯೋಗ ಇವತ್ತು ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಪುಟ್ಟರಾಜು ನೇತೃತ್ವದ ತಂಡ ಇವತ್ತು ದೂರನ್ನ ಕೊಟ್ಟಿದೆ. ವಕೀಲರು ಬಿಜೆಪಿ ಮುಖಂಡರು ಆದಂಥ ದೇವರಾಜೇಗೌಡ ವಿರುದ್ಧ ಈಗ ದೂರು ದಾಖಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ದೇವರಾಜೇಗೌಡ ಅಂದರೆ ಯಾವುದರಲ್ಲಿ ಕುಖ್ಯಾತಿ ಅನ್ನೋದೆಲ್ಲ ಗೊತ್ತಾಗಿದೆ. ಅವರು ಹಾಸನದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಾಮಾಣಿಕತೆಯಿಂದ ಹೋರಾಡ್ತೀವಿ ಅಂತ ಹೇಳಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದ್ದರು. ಆ ವ್ಯಕ್ತಿನೇ ಈಗ ಮಹಿಳೆಯರಿಗೆ ಈ ರೀತಿಯಾದಂಥ ಕಿರುಕುಳ ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪನ ಹೊತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ SITನ ರಾಜ್ಯ ಸರ್ಕಾರ ಒಂದು ತಂಡನ ರಚನೆ ಮಾಡಿದೆ. ಇನ್ನು ತನಿಖೆ ನಡೆಯೋಕ್ಕಿಂತ ಮುಂಚೆನೇ ಆ ತನಿಖಾ ತಂಡ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರೀಗ BJPಲಿದ್ದರೂ JDSನ ಏಜೆಂಟ್ರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ್ರೆ, ನೀವು ಬಹಳ ಬುದ್ಧಿವಂತರು, ಆಮೇಲೆ ವಿಶೇಷವಾಗಿ ಕಾನೂನು ಪಂಡಿತರಾಗಿರ್ತಕ್ಕಂಥ ವ್ಯಕ್ತಿ ಬೇರೆಯವ್ರ ಮೇಲೆ ಆರೋಪ ಮಾಡಿ ತನ್ನ ಮೇಲೆ ಆರೋಪ ಬಂದಾಗ ಪಲಾಯನ ಮಾಡಿರ್ತಕ್ಕಂಥ ಮೊದಲನೇ ವ್ಯಕ್ತಿ ನೀನೇ ಅನ್ನೋದು ಇವತ್ತು ಗೊತ್ತಾಗಿದೆ.